ಆದಂತಹ ಶ್ರೀ ಚೆನ್ನಕೇಶ್ವರ್ ಅವರೇ, ಜಾಣಗುರು ಸಂಪಾದಕರು ಆಗಿರುವಂತಹ ಶ್ರೀಮತಿ ಶುಭಾ ಮೇಡಮ್ ಅವರೇ, ಜಾಹೀರಾತು ವಿಭಾಗದ ಮುಖ್ಯಸ್ಥರಾದಂತಹ ಗೋಪಾಲನ್ ಅವರೇ, ಹಾಸನ ಜಿಲ್ಲಾ ಪತ್ರಿಕಾ ವರದಿಗಾರರಾದಂತಹ ಶ್ರೀಯುತ ಮೋಹನ್ ಕಣತೂರ್ ಅವರೇ, ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಸ್ಥಳೀಯ ಈ ಒಂದು ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದಂಥ ಬಸಲಿಂಗಮೂರ್ತಿ ಅವರೇ, ಕೋಯೆಡ್ PU ಕಾಲೇಜಿನ ಪ್ರಾಂಶುಪಾಲರಾದಂಥ ಚಂದ್ರಶೇಖರ್ ಅವರೇ, ಅದೇ ರೀತಿ ಪೇಟೆ PU ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಸತ್ಯಭಾಮರವರೇ, BRC ಶ್ರೀಯುತ ಅನಿಲ್ ಕುಮಾರ್ ಅವರೇ, ECO ಲೋಕೇಶ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಎಲ್ಲ ಉಪನ್ಯಾಸಕ ವರ್ಗದವರೇ, ಈ ಒಂದು ಸಮಾರಂಭದ ಕೇಂದ್ರ ಬಿಂದುಗಳಾದಂತಹ PU ಕಾಲೇಜಿನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ಒಂದು 15 ನಿಮಿಷ ದಯಮಾಡಿ ಎಲ್ಲರೂ ಕೂಡ ನಿಶ್ಶಬ್ದವಾಗಿ ಕೋರ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲ ಸ್ಟಾಪ್ ಆಗುತ್ತೆ ದಯಮಾಡಿ. ನೋಡಿ, ಇನ್ನೂ ಮಾತಾಡ್ತಾ ಇದ್ದೀನಿ. 15 ನಿಮಿಷ ಅಲ್ಲಿ ಯಾರು ಮಾತಾಡ್ತಾ 5 ನಿಮಿಷ ನಾನು ಮಾತಾಡ್ತೀನಿ. ಲೋಕ ಶಿಕ್ಷಣ ಟ್ರಸ್ಟ್ ನೀಡಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಜಾಣಗುರು ಪತ್ರಿಕೆಯಲ್ಲಿ ನಿಮಗೆ ನನಗೆ ತಿಳಿದಿರುವ ಹಾಗೆ ಶಿಕ್ಷಣದ ಬಗ್ಗೆ, ತಾಂತ್ರಿಕ ಮಾಹಿತಿಗಳ ಬಗ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಿಮ್ಗೆ ಅನುಕೂಲ ಆಗತಕ್ಕಂಥ ವಿಚಾರಗಳು ಇರತಕ್ಕಂಥದ್ದು, ಅದೇ ರೀತಿ ಉದ್ಯೋಗಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನ ಪಡ್ಕೊಳ್ತಕ್ಕಂಥದ್ದಕ್ಕೆ, ಇವತ್ತಿನ ವ್ಯವಸ್ಥೆಗಳಲ್ಲಿ ಏನೇನು ಅನುಕೂಲ ಆಗುತ್ತೆ, ಏನೇನು ಅನಾನುಕೂಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಒದಗಿಸಿದ್ದಾರೆ. ಇವತ್ತು ಬಂದಂತ ವಿಚಾರಗಳು ನಾಳೆ ಬರಲ್ಲ. ಬೇರೆ ಬೇರೆ ಸಬ್ಜೆಕ್ಟಿಗೆ ಅನುಗುಣವಾಗಿ ನಿಮಗೆ ಅವಕಾಶಗಳು ಕೂಡ ಆಗುತ್ತೆ. ವಿದೇಶದ ಶೈಕ್ಷಣಿಕ ಸಂಗತಿಗಳು ಕೂಡ ನಿಮಗೆ ಸಿಗ್ತಕ್ಕಂಥದ್ದಕ್ಕೆ ಈ ಒಂದು ಜಾಣಗುರು ಸಂಚಿಕೆಯಲ್ಲಿ ಅವಕಾಶ ಆಗ್ತದೆ. ಯಾಕಂದ್ರೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ. ಓದುವಿಗೆ ಮಿತಿ ಇಲ್ಲ. ಹೆಚ್ಚು ಓದೋದ್ರಿಂದ ಹೆಚ್ಚು ಜ್ಞಾನವನ್ನು ಹೊಂದತಕ್ಕಂಥದ್ದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಮಕ್ಕಳೇ. ನಾನು ನಿಮಗೆ ವಿನಂತಿ ಮಾಡ್ತಕ್ಕಂಥದ್ದು, ಪ್ರತಿ ದಿವಸ ನ್ಯೂಸ್ ಪೇಪರ್ ಓದುವ ಹವ್ಯಾಸವನ್ನ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಬೆಳೆಸ್ಕೋಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೆ. ಈ ಮೊಬೈಲ್ ಯುಗ ಪ್ರಾರಂಭ ಆದ ಮೇಲೆ ನಾವೆಲ್ಲ ಒಂದು ಕಡೆ ಸಮಯವನ್ನ ವ್ಯರ್ಥ ಮಾಡ್ತಿದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಓದ ಸಮಯ ಕೂಡಿ ಬರಲ್ಲ. ಇರುವಂತ ಕಾಲವನ್ನ ಒಳ್ಳೆ ರೀತಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ, ಮತ್ತು ನಮ್ಮ ಜವಾಬ್ದಾರಿ ಕೂಡ ಹೌದು. ನಾನು ಈಗ ಬೆಳಿಗ್ಗೆ 6:30ಗೆ ಎಚ್ಚರ ಆದ್ಮೇಲೆ ಪೇಪರ್ನ ಸುಮಾರು ಒಂದು 45 ನಿಮಿಷ ಎಲ್ಲ ಪೇಪರ್ಗಳು ಕಣ್ಣಾಡಿಸ್ತೀನಿ ಸಾಮಾನ್ಯ. ಅದಾದ್ಮೇಲೆ ಕಾಫಿ ತಗೊಂಡು ಇನ್ನ ಜನ 8 ಗಂಟೆಗೆ ಹೊರಗಡೆ ನಮ್ಗೆ ಆಫೀಸ್ ರೂಮ್ನಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಸಮಸ್ಯೆಗಳನ್ನ ಆಲಿಸಿ 9 ಮನೆ ಬಿಟ್ಟು ಅಲ್ಲಿಂದ ಒಂದು ಗೌಡಗೆರೆ ರಿಟರ್ನ್ ಒಬ್ಬನ ವಿದ್ಯಾರ್ಥಿಗಳು ಯಾವಾಗಲೂ ಫೋನ್ ಮಾಡೋದು, ಗೌಡಗೆರೆನಲ್ಲಿ ಮಟ್ನೋಲೆಯಿಂದ ಬಸ್ ಬಂದ್ಬಿಡುತ್ತೆ ಸರ್, ನಮ್ಮ ಗೌಡಗೆರೆ ಸ್ಟಾಪ್ ಮಾಡ್ತಾ ಇಲ್ಲ. ಅದಕ್ಕೆ ಗೌಡಗೆರೆ ಮತ್ತು ಬೇಡಿಗನಹಳ್ಳಿ ಮೂಲಕ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲ ಆಗಬೇಕು ಅಂತ ಇವತ್ತು ಫಾರಂ 4 ಅಪ್ರೂವಲ್ ಮಾಡಿ ಒಂದು ಬಸ್ ಚಾಲನೆ ಕೊಟ್ಟು ಬಂದಿದ್ದೀನಿ ಗೌಡಗೆರೆಗೆ. ಅಲ್ಲಿಂದ ಬೇಡಿಗನಹಳ್ಳಿ, ಅಲ್ಲಿಂದ ಕೂಂಬಿಹಳ್ಳಿ ಸೊಸೈಟಿನಲ್ಲಿ ಎಲ್ಲ ರೈತರ ಕಾರ್ಯಕ್ರಮ ಅದನ್ನ ಪೂರ್ಣಗೊಳಿಸಿ 12 ಹೊರಗಡೆ ಬರಬೇಕು ಅಂತ ಅಲ್ಲಿ ಫೋನ್ ಮಾಡಿದ್ರು. ಆಮೇಲೆ ಇಲ್ಲಿ ಬಂದಿದ್ದೆ. ಇದಾದ ತಕ್ಷಣನೇ C1ನಲ್ಲಿ ಹೋಗ್ಬೇಕು. ಗೊತ್ತಾಯ್ತಾ? C1ನಲ್ಲಿ ಆದ್ಮೇಲೆ ಚೌಕಿಯಲ್ಲಿ ಹೋಗ್ಬೇಕು. ಚೌಕಿಯಲ್ಲಿ ಮುಂದೆ 2 ಗಂಟೆಗೆ 2:30ಗೆ ನಮ್ಮ ಮನೆಗೆ ಬರುವಂತದ್ದು. ಈಗ ಸಮಯ ಅದಕ್ಕೆ ಕಾಲ ಅನ್ನೋದು ಮುಖ್ಯ. ಅದನ್ನ ವ್ಯಯ ಮಾಡಬಾರ್ದು, ಒಳ್ಳೆ ಸದ್ಬಳಕೆ ಮಾಡ್ತಾರೆ. ಯಾಕಂದ್ರೆ ನಾವು ಯಾವ ರೀತಿ ಶೈಕ್ಷಣಿಕವಾಗಿ ಇವೆಲ್ಲ ಇದ್ದೀರಿ. ಈ ಮೊಬೈಲ್ ಊಟಕ್ಕೆ ಉಪ್ಪಿನಕಾಯಿ ಎಷ್ಟೋ ಅಷ್ಟು ಉಪಯೋಗಿಸ್ತಾರೆ. ಉಪ್ಪಿನಕಾಯಿನ ಊಟದ ತರನೇ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಹೊಟ್ಟೆನ ಸಮಸ್ಯೆ ಆಗಿ ಅಂತ ಸನ್ನಿವೇಶ ಎದುರಾಗ್ತದೆ. ಅದಕ್ಕೆ ಎಷ್ಟು ಬೇಕು ಅನುಕೂಲನೂ ಇದೆ, ಅನಾನುಕೂಲನೂ ಇದೆ ಮೊಬೈಲ್. ಅದರಿಂದ ಮೊಬೈಲ್ನಲ್ಲಿ ನಿಮಗೆ ಗೂಗಲ್ನಲ್ಲಿ ಹಲವಾರು ವಿಚಾರಗಳು ನಿಮಗೆ ಲಭ್ಯ ಆಗುತ್ತೆ. ಇವತ್ತೇನು ನಮ್ಮ ಸಂಯುಕ್ತ ಕರ್ನಾಟಕ ಜಾಣಗುರು ಪತ್ರಿಕೆ
ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ. ಬಹುಶಃ ಇಬ್ಬರು ನಿಮ್ಮ ಸಹೋದರಿಯರು ನಿಮಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ದಯಮಾಡಿ ಇವತ್ತಿಂದ ನೀವು ಪೂರ್ಣ ಮಾಹಿತಿಯನ್ನು ಅತಿ ಹೆಚ್ಚು ಅಧ್ಯಯನದ ದೃಷ್ಟಿಯಿಂದ, ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮೂಲಕ ಜಾಣರ ಗುರು ವಿದ್ಯಾರ್ಥಿ ಸಂಚಿಕೆಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿದ್ದೆ. ಇದು ನಿಜವಾಗ್ಲೂ ಕೂಡ ನನಗೆ ಅತೀವ ಸಂತೋಷವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಇದೇ ಸಂಯುಕ್ತ ಕರ್ನಾಟಕದ ಜಿಲ್ಲಾ ವರದಿಗಾರರು ಮತ್ತು ರಾಜ್ಯದಿಂದ ನಮ್ಮ ಮನೆಗೆ ಭೇಟಿ ನೀಡಿ ಇದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ, ಶೈಕ್ಷಣಿಕವಾಗಿ ಮತ್ತು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹೆಚ್ಚು ಉಪಯೋಗ ಆಗ್ತದೆ, ಮಕ್ಕಳು ಹೆಚ್ಚಿನ ಜ್ಞಾನವನ್ನು ಹೊಂದತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಒಂದು ಕೋರಿಕೆಯನ್ನು ನನಗೆ ಸಲ್ಲಿಸಿದರು. ಅದಕ್ಕೆ ನಾನು ಒಪ್ಪಿಕೊಂಡು ಎಲ್ಲ ನಮ್ಮ PU ಕಾಲೇಜಿನ ಸುಮಾರು 600 ವಿದ್ಯಾರ್ಥಿನಿಯರಿಗೆ ಈ ಒಂದು ಜಾಣರ ಗುರು ವಿದ್ಯಾರ್ಥಿ ಸಂಚಿಕೆಯನ್ನ ಸುಮಾರು 200 ದಿವಸಗಳ ಕಾಲ ನಿಮಗೆ ಕೈ ಸೇರುವಂತಹ ಒಂದು ವ್ಯವಸ್ಥೆಗೆ ಅವಕಾಶ ಮಾಡಿ ಇವತ್ತು ಚಾಲನೆಯನ್ನ ನೀಡಿದ್ದೇವೆ. ಈಗಾಗಲೇ ಇಬ್ಬರು ವಿದ್ಯಾರ್ಥಿನಿಯರು ಅವರ ಅನಿಸಿಕೆಗಳನ್ನು ಕೂಡ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಇನ್ನು ಕೂಡ ಕೆಲವರು ಲಿಸ್ಟ್ ಮಾಡ್ಕೊಂಡವ್ರೆ ಅನ್ಸುತ್ತೆ ಮಾಸ್ಟರ್ ಲೆಕ್ಚರರು. ಅವರನ್ನ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಇವತ್ತು 105 ವರ್ಷಗಳ ಒಂದು ವ್ಯವಸ್ಥೆಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಜನರಿಗೆ ಹತ್ತಿರವಾದಂಥ ಒಂದು ವ್ಯವಸ್ಥೆಯಲ್ಲಿ ಪತ್ರಿಕೆ ಇವತ್ತು ಸಹಕಾರಿಯಾಗಿದೆ. ಈ ಸಂದರ್ಭದಲ್ಲಿ ಲೋಕ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಎಲ್ಲ ಅಧಿಕಾರಿ ವರ್ಗದವರು, ವರದಿಗಾರರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ಅಶೋಕ್ ಕಾರ್ನಳ್ಳಿಯವರು ನನಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ನಮ್ಮ ವರದಿಗಾರರುಗಳು ಬರ್ತಾ ಇದ್ದಾರೆ, ಇದಕ್ಕೆ ಸಹಕಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ರು. ಯಾಕೆಂದ್ರೆ ಹಿಂದೆ ಈ ಲೋಕ ಶಿಕ್ಷಣ ಟ್ರಸ್ಟ್ಗೆ ಅವರ ತಂದೆಯವರು ಆರ್ನಳ್ಳಿ ರಾಮಸ್ವಾಮಿಯವರು ಅಧ್ಯಕ್ಷ ಹಾಗೂ ಕೂಡ ಒಂದು ಸೇವೆಯನ್ನು ಮಾಡಿದಂತಕ್ಕಂಥದ್ದು ಕೂಡ ನೆನಪಿಸ್ಕೋಬೇಕಾಗುತ್ತೆ. BR ಪಾಟೀಲ್ರು ಕೂಡ ಅಲ್ಲಿ ಇದ್ದಾರೆ. ಥರದ 5-6 ಜನ ಟ್ರಸ್ಟೀಸ್ ಇದ್ದಾರೆ. ನಾನು ನನ್ನ ಪ್ರಕಾರ ಒಂದು 15 ವರ್ಷದ ಹಿಂದೆ ಆ ಸಂಸ್ಥೆ ಬಂದಿದ್ದೆ, 15 ವರ್ಷಗಳ ಹಿಂದೆ. ಅವತ್ತು ಅಶೋಕ್ ಕಾರ್ನಳ್ಳಿ ಅವ್ರನ್ನ ಭೇಟಿ ಮಾಡುವ ಸಲುವಾಗಿ ಒಂದು ಇಂಜಿನಿಯರಿಂಗ್ ಸೀಟಿಗೋಸ್ಕರ ಬಂದಿದ್ದೆ ಅವರ ಹತ್ರ. PU ಕಾಲೇಜಿನಲ್ಲಿ 750 ಸ್ಟ್ರೆಂತ್ ಇದೆ. ಸೊ ನಮ್ಮ ಬಸವಲಿಂಗಮೂರ್ತಿ ಅವರ ಕಾಲೇಜಿನಲ್ಲಿ 340ಕ್ಕೂ ಕೂಡ ಹೆಣ್ಣುಮಕ್ಕಳು ಇರ್ತಕ್ಕಂಥ ಶಾಲೆ. ಪೇಟೆ ಶಾಲೆಯನ್ನು ಕೂಡ ಹೋಗ್ತಿದ್ದ ಕಾಲೇಜು, ಅದನ್ನಿಲ್ಲೇ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಶ್ರೀರಾಮನಗರದಿಂದ ಶಿಫ್ಟ್ ಮಾಡಿ ಇವತ್ತು ಇಂಪ್ರೂವ್ ಮಾಡಿ ಈಗ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಮೊದಲೆಲ್ಲ 30-40 ಬಂದ್ಬಿಟ್ಟಿತ್ತು. ದಂಡೆಲ್ಲ ಎಲ್ಲ ಇಲ್ಲೇನಾಗಿದೆ ಸರ್, ನಿಮಗೆ ಇದು PMC ಶಾಲೆ ಇದೆ. ಮಕ್ಕಳ ಮನೆಯಿಂದ ಅಪ್ ಟು 7th 12th ಓಕೆ ಅಲ್ಲ, ಕಾಲೇಜ್ ಇದ್ದಿದ್ದು. ಈಗ 400 ಮಕ್ಕಳು, 250ರಿಂದ 400. ಇದರಲ್ಲಿ ಈ ಪ್ರಿಮಿಸಸ್ ಅಲ್ಲಿ ಮಕ್ಕಳ ಮನೆಯಿಂದ ಅಪ್ ಟು 12th ತನಕ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ 1-1.5 1900 ವಿದ್ಯಾರ್ಥಿಗಳಿದ್ದಾರೆ ಅಂತ ನಾನು ಈ ಪ್ರಿಮಿಸ್ 1900 ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸ್ವಲ್ಪ ಸಣ್ಣ ಪುಟ್ಟ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಾಗಿದೆ, ಅದಕ್ಕೂ ಕೂಡ ಗಮನಿಸಿ ಮಾಡಿಕೊಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಬುಲೆಟ್ ಟ್ರೈನ್ ಬಗ್ಗೆನೂ ಕೂಡ ಇದೆ. ಈಗ ಕೇಂದ್ರ ಸರ್ಕಾರ ಮೋದಿಯವರು ಅಹಮದಾಬಾದ್ ಟು ಡೆಲ್ಲಿನೂ ಮುಂಬೈ ಈಗ ಮೊದಲನೇ ಒಂದು ಯೋಜನೆ ಆಗ್ತಾ ಇದೆ. ನಾನು ಜಪಾನ್ ಪ್ರವಾಸ ಹೋಗಿದ್ದೆ. ಫಸ್ಟ್ ಟೈಮ್ MLA ಆಗಿದ್ದಾಗ ಪಬ್ಲಿಕ್ ಎಂಟರ್ಪ್ರೈಸಸ್ ಕಮಿಟಿಗೆ ನಾನು 1 ಆಫ್ ದಿ ಮೆಂಬರು, ರಮೇಶ್ ಕುಮಾರ್ ಚೇರ್ಮನ್. ಈಗ ಸ್ಪೀಕರ್ ಆಗಿದ್ದರು ರಮೇಶ್ ಕುಮಾರ್ ಅಂತ ನೀವು ಕೇಳಿ. ನಾನು ಅವ್ರಿಗೆ ಹೇಳಿದೆ, ಸರ್ ಅಮೆರಿಕ ಎಲ್ಲ ಬೇಡ ಸರ್, ಜಪಾನ್ ನೋಡಬೇಕು ಅಂತ ನಾನು ಅವ್ರಿಗೆ ಗಮನಕ್ಕೆ ತಂದಾಗ, ಮರಣ ಬಿಡು ಜಪಾನ್ಗೆ ಹೋಗೋಣ ಅಂತ ಜಪಾನ್ ಟೂರ್ ಫಿಕ್ಸ್ ಮಾಡ್ಕೊ. ಈಗ ನೋಡ್ಬೇಕು ಜಪಾನ್, ಏಕೆಂದ್ರೆ ಹಿಂದೆ ಎರಡನೇ ಮಹಾಯುದ್ಧದಲ್ಲಿ ಈಗ ಯಾವ ನಗರಗಳ ಮೇಲೆ ಬಾಂಬ್ ಬಿದ್ದಿತ್ತು,
ಆಯ್ತು, ಏನಕ್ಕೋಸ್ಕರ ಬೀಳ್ತು, ಯಾರಾಗ್ತಾರೋ, ರೀಸನ್ ಏನು ಅಂದ್ರೆ ಜಪಾನ್ ಹೋಗಿ ಪರ್ಲ್ ಹಾರ್ಬರ್ ಅಂತ ಅಮೆರಿಕದ ಬಂದರ ಮೇಲೆ ಹಾಕಿದ್ರು. ಬೆಳಗಾವಿಗೆ ಬಂದ್ಬಿಟ್ಟದ್ದು ಇಲ್ಲಿಗೆ ಹಾಕಿದ್ರು. ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ಹಾಕಿದ್ರು. ಗೊತ್ತಾಯ್ತಲ್ಲ, ಅಲ್ಲ ಹಾಕಿದ್ರೆ ಹಿರೋಶಿಮಾ ನಾಗ್ಸಾಕಿ ಇನ್ನೂ ಕೂಡ ಎಫೆಕ್ಟ್ ಆಗ್ತಾ ಇತ್ತು. ನಾವು ಅಲ್ಲಿ ನೋಡುದು ನಾನೇನು ಉದ್ದೇಶ ಅಂದ್ರೆ ಅವತ್ತು ಕೂಡ ಸರ್ವನಾಶವಾದಂತ ಇದನ್ನ ಜಪಾನಿಯರು ಏನ್ ಕೆಟ್ಟವರೆಯಿಂದ ನೋಡಬೇಕು ಅಂತಾನೆ ಅದನ್ನ ಆಯ್ಕೆ ಮಾಡ್ಕೊಂಡು ನಾವು ಹೋಗಿದ್ದೀವಿ. ತುಂಬಾ ಸಂತೋಷ ಆಯ್ತು. ಆದ್ರೂ ಕೂಡ ಇನ್ನೂ 50% ಎಫೆಕ್ಟ್ ಆಗ್ತಾನೆ ಅನ್ನೋ ಮಾಹಿತಿ ನೋಡಿ. ಅಲ್ಲಿ ಭೂಕಂಪ ಆಗ್ತಕ್ಕಂಥ ಮಾಹಿತಿನ ಪೂರ್ವದಲ್ಲೇ ತಿಳ್ಕೊಂಡಿರ್ತಾರೆ. ಅಡ್ವಾನ್ಸ್ ಆಗಿ ರೊಟ್ಟಿನ ಮನೆಗಳು ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಇದು ಟೋಕಿಯೋದಿಂದ ಹಿರೋಶಿಮಾಕ್ಕೆ 1200 ಕಿಲೋಮೀಟರ್, 1200 ಕಿಲೋಮೀಟರ್. ಬುಲೆಟ್ ಟ್ರೈನ್ 3.5 ಗಂಟೆ ತಲುಪುತ್ತೆ, 3.5 ಗಂಟೆ. ಆಮೇಲೆ ಆ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಈ ನಾನ್ ಸ್ಟಾಪ್ ಗಾಡಿಗಳು ಹೋಗ್ತವೆ. ಈಗ ನಿಂತಿರ್ತೀವಿ, ಬಟ್ ನೋಡಿದ್ರೆ ಗೊತ್ತೇ ಆಗಲ್ಲ. ಅಂದ್ರೆ ಎಷ್ಟು ಒಂದು ಸೈನ್ಸ್ ಅಲ್ಲಿ ಟೆಕ್ನಾಲಜಿನಲ್ಲಿ ಅವರು ಮುಂದೆ ಬಂದಿದ್ದಾರೆ ಅನ್ನೋದು ನಾವು ವಿಶೇಷ. ಸಾಮಾನ್ಯ ಕೊರೋನಾದಲ್ಲಿ ಹಲವಾರು ದೇಶಗಳಲ್ಲಿ ಸಾವು ಸಂಭವಿಸಿತು, ಆದ್ರೆ ಜಪಾನಲ್ಲಿ ಸಾವು ಸಂಭವಿಸಿರ್ತಕ್ಕಂಥ ಮಾಹಿತಿ ಇಲ್ಲ. ಅವ್ರು ಸಾಮಾನ್ಯವಾಗಿ ಅಗ್ಗಿಂಗಿಲ್ಲ ಯಾವುದೇ ಇದರಲ್ಲಿ. ಅವ್ರು ಏನಿದ್ರು ಇವತ್ತು ರೈಲ್ವೆ ಬೋಗಿಗೆ ಬರಬೇಕಾದ್ರೂ ಒಬ್ಬ ಸರ್ವರು ಈ ತರ ಗೌರವ ಕೊಟ್ಬಿಡ್ತಾರೆ. ಅಲ್ಲ ಅಂದ್ರೆ ಅವ್ರದೇ ಆದಂತ ಒಂದು ಶಿಸ್ತು ಸಿದ್ಧಾಂತ. ಅವತ್ತಿನ ಇದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಲ್ಲೋಗಿ ಆರ್ಮಿನ ಡೆವಲಪ್ ಮಾಡಿದ್ರು. ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರ ಪ್ರತಿಮೆ ಇದೆ, ಅವ್ರ ಮನೆ ಇನ್ನೂ ಕೂಡ ಇದೆ ಇಡೀ ಟೋಕಿಯೋ. ಯಾಕೆ ಅದಕ್ಕೆ ದೇಶ ಸುತ್ತಬೇಕು, ಕೋಶ ಓದಬೇಕು. ಆಮೇಲೆ ಅಲ್ಲಿ ಏನು ಮಾಡ್ತಾರೆ, ಆ ಮನೆ ಸುತ್ತಾನೆ ಮೈಕ್ರೋ ಇರಿಗೇಷನ್ ಅಲ್ಲಿ ಬೇಕಾದಂತ ವೆಜಿಟೇಬಲ್ಸ್ ಬೆಳೆತಾರೆ. ಚಿಕ್ಕ ಚಿಕ್ಕ ಮನೆಗಳ ಸುತ್ತಾನೆ ಮೈಕ್ರೋ ಇರಿಗೇಷನ್ ಮಾಡಿ, ಅಂದ್ರೆ ಅಷ್ಟು ಶಿಸ್ತು ಸಂಯಮದಲ್ಲಿ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ದೇಶ. ಮೊನ್ನೆ ಅಲ್ಲಿಯ ಪ್ರಧಾನಮಂತ್ರಿಗಳು ಕೂಡ ಬಂದಿದ್ದಕ್ಕೆ ಹಲವಾರು ಒಪ್ಪಂದಗಳಿಗೆ ಸೈನ್ ಹಾಕಿದ್ರು. ಎರಡು ಮಗಳು ಇವತ್ತು ದೇಶಕ್ಕೆ ಪ್ರಧಾನಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಇವತ್ತೆಲ್ಲ ಆಲ್ಮೋಸ್ಟ್ 80% ನಮ್ಮ ವಿದ್ಯಾರ್ಥಿನಿಯರಿಗೆ ಹಲವಾರು ದೇಶಗಳನ್ನು ಇವತ್ತು ಹೆಣ್ಮಕ್ಳು ಮುನ್ನಡೆಸ್ತಾವೆ. ಇವತ್ತು ಇಟಲಿ ಅಂತದ್ದಿರ್ಬೋದು, ಇನ್ನೊಂದು ದೇಶದಂತದ್ದಿರ್ಬೋದು, ಹಲವಾರು ದೇಶಗಳನ್ನ ಮುನ್ನಡೆಸ್ತಾ ಇದ್ದಾರೆ. ನಿಮಗೆ ನಾನು ವಿಶೇಷವಾಗಿ ಸಂಯುಕ್ತ ಕರ್ನಾಟಕದ ಒಂದು ಜ್ಞಾನಗುರು, ಒಂದು ಜ್ಞಾನದ ಗುರು ಪತ್ರಿಕೆ ಏನಿದೆ ನೋಟ್ ಮಾಡ್ಕೊಳ್ಳಿಕ್ಕೆ ಇಂಪಾರ್ಟೆಂಟ್ ಅಂತ, ಅದನ್ನ ರಿವಿಷನ್ ಮಾಡ್ಕೊಂಡ್ರೆ ಅದು ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ. ನಾವೀಗ ಹಲವಾರು ದೇಶಗಳೆಲ್ಲ ನಾವು ಕೂಡ ಪ್ರವಾಸ ಮಾಡಿದ್ದೀವಿ. ಅದರಲ್ಲೆಲ್ಲ ನೋಡಿದ್ರೆ ಬುಲೆಟ್ ಟ್ರೈನಿಂಗ್ ಬಗ್ಗೆ ನೋಡಿದ್ರು. ವಿದೇಶಕ್ಕೆ ಹೋಗದೆ ಆಸ್ಟ್ರೇಲಿಯಾ ಪದವಿ ಇವೆಲ್ಲ ಇಂಥವೆಲ್ಲ ವಿಚಾರಗಳಿದ್ದಾವೆ, ಇವು ಲಭ್ಯ ಆಗ್ತದೆ. ಆಮೇಲೆ ಉದ್ಯೋಗ ಅವಕಾಶಗಳು ಯಾವ್ಯಾವ ಅರಣ್ಯ ಇಲಾಖೆಗೆ ಸಂಬಂಧಿಸಿದಂಗಾಗಿರ್ಬೋದು, UPSC ಸಂಬಂಧಪಟ್ಟಂಗಾಗ್ಬೋದು, APSC ಸಂಬಂಧಪಟ್ಟಂಗಾಗ್ಬೋದು, ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಆಗ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು. ಅದಕ್ಕೆ ನಾನು ಭಗವಂತ ನಿಮಗೆ ತಮ್ಮ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ತಕ್ಕಂಥದಕ್ಕೆ ಅಂಗೈಲಿ ಶಕ್ತಿಯನ್ನ ಕೊಟ್ಟಿದ್ದಾನೆ. ಅದನ್ನ ಮೇಲಕ್ಕಾರ ತಗೊಂಡು ಹೋಗ್ಬೋದು, ಕೆಳಗಡೆಗಾರ ಬಿಡಬಹುದು. ಅದರಿಂದ ಹೆಚ್ಚಿನ ಅಧ್ಯಯನಕ್ಕೆ ಆದ್ಯತೆಯನ್ನು ನೀಡಬೇಕು. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಯಾರು ಹೇಳಿದ್ದಾರೆ? ಸ್ವಾಮಿ ವಿವೇಕಾನಂದ ಹೇಳಿದರು. ಯಾಕಂದ್ರೆ ಗುರಿ ಮುಟ್ಟುವ ತನಕ ಹಿಂತಿರುಗಿ ನೋಡಬಾರ್ದು, ಗುರಿ ಮುಟ್ಟಿದ ಮೇಲೆ ಹಿಂತಿರುಗಿ ನೋಡುವುದನ್ನು ಮರೆಯಬಾರ್ದು. ನಿಮ್ಗೆ ಯಾರ್ಯಾರು ಆ ಮಿತ್ರಗಳಾಗಿ ಸಹಕಾರವನ್ನು ಮಾಡಿದ್ದಾರೆ, ಶಕ್ತಿಯನ್ನು ತುಂಬಿದ್ದಾರೆ, ಅವರನ್ನು ಮರೆಯಬಾರದು. ಆಮೇಲೆ ನೀತಿ ಪಾಠಗಳ ಕಡೆ ಹೆಚ್ಚಿನ ಗಮನವನ್ನು ಇಡಬೇಕು. ಇವತ್ತು ತಣ್ಣೀರನ್ನ ಆರಿಸ್ಕೊಂಡು ಕುಡಿಯುವಂತ ಕಾಲ ಮಕ್ಕಳು, ತಣ್ಣೀರನ್ನೇ ಆರಿಸ್ಕೊಂಡು ಕುಡಿಯುವಂತ ಕಾಲ. ಯಾಕಂದ್ರೆ ನೀವು ಹೋಗ್ಬೇಕಾದ ದಾರಿನಲ್ಲಿ ತಿರುವುಗಳಿದೆ ಅಂತ ಅನ್ಕೋಬೇಕು, ಅಡ್ಡ ತಿರುವುಗಳು, ಹೋಗಿದಾವೆ ಅಂತ ಅನ್ಕೋಬೇಕು. ಸ್ಪೀಡಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಬೇಕು. ಇವತ್ತು ನಮ್ಮ ಬಹು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ದೇಶ, ಇವತ್ತು ಪ್ರಪಂಚದಲ್ಲಿ 850 ಕೋಟಿ ಪಾಪ್ಯುಲೇಷನ್ ಇದೆ.
ನಮ್ಮ ದೇಶದ ಜನಸಂಖ್ಯೆ ಒಂದು 140ರಿಂದ 145 ಕೋಟಿ ಆಗಿದೆ. ನಮ್ಮ ದೇಶದಲ್ಲಿ ಖನಿಜ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಜಲ ಸಂಪತ್ತಿದೆ. ಅದಕ್ಕಿಂತ ಮಿಗಿಲಾದಂಥದ್ದು ಮಾನವ ಸಂಪತ್ತು. ಇವತ್ತು ಹೈಯೆಸ್ಟ್ ಯಂಗ್ ಜನರೇಷನ್ ಹೊಂದಿರುವ ದೇಶ ಯಾವ್ದಾದ್ರು ಪ್ರಪಂಚದಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಶಿಕ್ಷಣದ ಮೂಲಕ ಈ ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನ ನೀಡಬೇಕು, ನಿಮ್ಮ ಭವಿಷ್ಯಗಳನ್ನ ರೂಪಿಸ್ತಕ್ಕಂಥದಕ್ಕೆ ಅವಕಾಶವನ್ನ ಮಾಡ್ಕೋಬೇಕು ಅಂತ ಕೂಡ ಹೇಳಿ, ಇವತ್ತೇನು ನಾವು ಈ ಕಾರ್ಯಕ್ರಮವನ್ನು ಮಾಡಿರೋ ಒಂದು ಉದ್ದೇಶ ನಿಮಗೆ ಒಳ್ಳೇದಾಗಬೇಕು, ಇದು ಸದ್ಬಳಕೆ ಆಗಬೇಕು, ನಮ್ಮ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಜ್ಞಾನವನ್ನು ಪಡಿತಕ್ಕಂಥದಕ್ಕೆ ಜಾಣರುಗಳು ಸಂಚಿಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ನಿಮಗೆ ಶಕ್ತಿ ತುಂಬಬೇಕು ಅನ್ನೋ ಕಾರಣದಿಂದ ಈ ಸಹಕಾರ ಮಾಡುವಂತ ಕೆಲಸ ಮಾಡಿ. ಯಾಕೆಂದ್ರೆ ನಮ್ಮ ಊರು ಕೇರಿಗಳಲ್ಲಿ ಇರ್ತಕ್ಕಂಥ ದೇವಸ್ಥಾನ ಎಷ್ಟು ಮುಖ್ಯನೋ, ನಿರ್ಮಾಣ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯನೋ, ಅದಕ್ಕಿಂತ ಮಿಗಿಲಾದಂಥ ಸೇವೆ ಶಿಕ್ಷಣ ಸೇವೆ ಅಂತ ಅಂದ್ಕೊಂಡಿರ್ತಕ್ಕಂಥ ನಾನು ಬರುತ್ತೇನೆ. ಆಗ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಕಳೆದ 32 ವರ್ಷಗಳ ರಾಜಕಾರಣದ ಜೀವನದಲ್ಲಿ ಶಿಕ್ಷಣ, ಆರೋಗ್ಯ, ಕೃಷಿ, ನೀರಾವರಿ, ಕಲೆ, ಸಾಹಿತ್ಯ, ಕ್ರೀಡೆಗೆ ಆದ್ಯತೆ ನೀಡಿ ನಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಮುಂದೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಇವತ್ತು ಮಕ್ಕಳ ಮನೆಯಿಂದ ಅಪ್ ಟು ಡಿಗ್ರಿ ಕಾಲೇಜ್ ತನಕ ಎಲ್ಲಾ ನೀಡ್ಸ್ನು ಕೂಡ ಫುಲ್ಫಿಲ್ ಮಾಡುವಂತ ಕೆಲಸನ 190% ಮಾಡಿದ್ದೀವಿ ನಾವು.